ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿರಲಿ ಎಂದು ಹಾರೈಸುತ್ತಾ, ನೋಡಿ ಫ್ರೆಂಡ್ಸ್, ನಾನು ಸ್ಟೋನ್ ಬ್ಲೌಸ್ ಹೊಲಿತಾ ಇದ್ದೀನಿ. ಯಾವ ಥರ ಫಿನಿಶಿಂಗ್ ಇದೆ ಅಂತ ಎಂಡ್ವರೆಗೆ ನೋಡಿ ಪ್ಲೀಸ್. ನೋಡಿ ಫ್ರೆಂಡ್ಸ್, ಸ್ಟೋನ್ ಬ್ಲೌಸ್ ಹೊಲಿಬೇಕಂದ್ರೆ ತುಂಬಾ ಕಷ್ಟ. ಪದೇ ಪದೇ ದಾರ ಕಟ್ಟಾಗುತ್ತೆ, ಸ್ಟೋನ್ ಇರುತ್ತೆ. ವಿಡಿಯೋದಲ್ಲಿ ನಾನು ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಫಾಸ್ಟ್ ಹೊಲಿಯಲಿಕ್ಕಾಗಲ್ಲ. ಸ್ಟೋನ್ ಬ್ಲೌಸು ನಿಧಾನವಾಗಿ ಹೊಲಿಬೇಕು. ಇದನ್ನು ಪದೇ ಪದೇ ದಾರ ಕಟ್ಟಾಗ್ತಾ ಇದೆ. ಸ್ವಲ್ಪ ಫೂಟ್ ಎತ್ತಿ ನಾನು ಹೊಲಿತಾ ಇದ್ದೀನಿ. ಇದು ಅದೇ ಥರನೇ ಹೊಲಿಲೇಬೇಕು, ಇಲ್ಲಾಂದರೆ ನಡೆಯೋದಿಲ್ಲ. ನೋಡಿ ಫ್ರೆಂಡ್ಸ್, ಬ್ಯಾಕ್ ಆಯಿತು. ಫ್ರಂಟ್ ಹೊಲಿತೀನಿ ಈಗ. ಫ್ರಂಟಲ್ಲಿ ಈ ಥರ ಒಳಿಸಿ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಲೇಸ್ ಹಚ್ಚಬೇಕು. ವಿಡಿಯೋದಲ್ಲಿ ತುಂಬಾ ಫಾಸ್ಟ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ಲೆಂತಿ ವಿಡಿಯೋ ಆಗಿಬಿಡುತ್ತಂತ ನಾನು ಇಷ್ಟು ಫಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಯಾವ ಥರ ಹೊಲಿಬೋದು ಸ್ಟೋನ್ ಬ್ಲೌಸು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಡೈಲಿ ಈ ಥರ ಬ್ಲೌಸು 4 ಅಥವಾ 3 ಹೊಲಿತೀನಿ ಫ್ರೆಂಡ್ಸ್. ನಾನು ಮನೇಲಿ ಕೆಲಸ ಮಾಡ್ಕೊಂಡು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಸೈಡ್ ಕಟ್ಟೆಲ್ಲ ಮಾಡಬೇಕು ಫ್ರೆಂಡ್ಸ್. ಒಂದು ಸಾರಿ ಸ್ಟಿಚ್ ಮಾಡಿ ಇದನ್ನು ಈ ಥರ ಹೊಲ್ಕೊಂಬಿಡೋದು. ಎಕ್ಸ್ಟ್ರಾ ಬಟ್ಟೆ ಇರೋದು ಕಟ್ ಮಾಡಿ ಟಕ್ಸ್ ಹಿಡಿಯೋದು. ಪದೇ ಪದೇ ದಾರ ಕಟ್ಟಾಗ್ತಾ ಇದೆ ಇವತ್ತು. ಲಾಕ್ ಮೇನು ಟಕ್ಸ್ ಹಿಡಿತೀವಲ್ಲ ಫ್ರೆಂಡ್, ಲಾಕ್ ಮಾಡಲೇಬೇಕು. ಲಾಕ್ ಮಾಡಿದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬಿಚ್ಕೋ ಸಾಧ್ಯತೆ ಇರುತ್ತೆ. ನೀಟಾಗಿ ಹೊಲಿಬೇಕು. ನಿಮ್ಮ ಕಡೆ ಎಷ್ಟು ರೇಟ್ ಇದೆ ಫ್ರೆಂಡ್ಸ್? ನನ್ನ ಕಡೆ ನಾನು 250 ತೊಗೊಳ್ತೀನಿ ಈ ಥರ ಸ್ಟೋನ್ ಬ್ಲೌಸ್ ಹೊಲಿಯಲಿಕ್ಕೆ. ಅವ್ರದ್ದೇ ಲೈನಿಂಗ್ ಹಾಕಿ ಹೊಲಿಯೋದು. ನಂದಾದರೆ 300 ತೊಗೊಳ್ತೀನಿ. ನೋಡಿ ಫ್ರೆಂಡ್ಸ್, ಕ್ರಾಸ್ ಬೆಲ್ಟು ನಾನು ಈ ಥರ ಹೊರಗೆ ಒಂದು ಮೇಲೆ ಇಟ್ಟು ಈ ಥರ ಒಳಗೆ ಬಟ್ಟೆ ಮಾಡಿ ಹೊಲಿತೀನಿ ಫ್ರೆಂಡ್ಸ್. ನನಗಿದೇ ಫಾಸ್ಟ್ ಅನಿಸುತ್ತೆ. ಇಂಟರ್ಲಾಕ್ ಆದಂಗೆ ಆಗ್ತೈತಿ ಫ್ರೆಂಡ್ಸ್ ಅದು. ಹಾಗಾಗಿ ಇದೇ ಥರನೇ ನಾನು ಹೊಲಿಯೋದು. ಒಳಗಡೆ ಮಾಡಿ ಮೇಲೆ ಈ ಥರ ಸ್ಟಿಚ್ ಮಾಡೋದು, ಆಮೇಲೆ ಹೊಲಿಸಿ ಹಾಕೋದು. ಹೊಲಿಸಿ ಹಾಕಿ ಮೇಲೆ ಒಂದು ಸ್ಟಿಚ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಈ ಥರ ತೆಗಿಬೇಕು. ಏನು ಗೊತ್ತಾ ಫ್ರೆಂಡ್ಸ್, ನಾವು ಇಷ್ಟೆಲ್ಲ ನೀಟ್ ಹೊಲಿದು ಬ್ಲೌಸು ಇಷ್ಟೆಲ್ಲ ಕಷ್ಟಪಡಬೇಕು.
ಕುಂತು ಹೊಲಿದು ನೀಟಾಗಿ ಹೊಲಿಬೇಕು ಬ್ಲೌಸು. ಹೊಲಿದ ಮೇಲೆ ಮತ್ತೆ ಅವ್ರ ಜೊತೆಗೆ ನಾವು ಹೀಗಾಗಿದೆ ಹಾಗಾಗಿದೆ ಅಂತ ದುಡ್ಡು ಕೊಡೋ ಟೈಮಲ್ಲಿ ಈ ಥರ ಹೇಳ್ತಾರೆ. ಇಷ್ಟು ನೀಟ್ ಬ್ಲೌಸು ಹೊಲಿಬೇಕು. ನಾನು ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್, ನಾನು ಕೇಳೋದಿಲ್ಲ. ನನ್ನ ಚಾರ್ಜ್ ನಾನು ಹೇಳ್ತೀನಿ, ಅವ್ರು ಇಷ್ಟ ಇದ್ದರೆ ಹೊಲಿಸ್ಬೋದು, ಇಲ್ಲ ಅಂದರೆ ಇನ್ನು ಹೋಗ್ಬೋದು. ನಂದಂತರ ಇಷ್ಟು ಚಾರ್ಜ್ ಮಾಡ್ತೀನಿ ಫ್ರೆಂಡ್ಸ್. ಬೇರೆ ಕಡೆ ಅಷ್ಟು ತೊಗೊತಾರೆ, ಇಷ್ಟು ತೊಗೊತಾರೆ, ಇಷ್ಟೇ ನೀನು ಇಷ್ಟೆಲ್ಲ ತೊಗೊತೀಯ ಅಂತ ಹೇಳ್ತಾರೆ ಫ್ರೆಂಡ್ಸ್. ನನ್ನ ಫಿನಿಶಿಂಗ್ ನೋಡಿ ಕೊಡಿರಿ, ಅಲ್ಲಿವರೆಗೆ ಕೊಡಬೇಡಿ ದುಡ್ಡು. ಅಕ್ಕಂದು ನೋಡಿರಿ ಬ್ಲೌಸು, ಅಕ್ಕಂದು ನೋಡಿದ್ಮೇಲೆ ನೀಟಾಗಿ ಕುಂತು ಕೊಡಿರಿ ನನಗೆ ದುಡ್ಡು, ಇಲ್ಲಾಂದ್ರೆ ಕೊಡಬೇಡ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು. ನೋಡಿ ಫ್ರೆಂಡ್ಸ್, ಎಷ್ಟು ನೀಟಾಗಿ ಹೊಲಿತಾ ಇದ್ದೀನಿ ನಾನು. ಫಿನಿಶಿಂಗ್ ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ಫಿನಿಶಿಂಗ್ ಚೆನ್ನಾಗಿದ್ದರೆ ಇನ್ನು ಕೊಟ್ಟು ಹೋಗ್ತಾರೆ ಫ್ರೆಂಡ್. ಅರ್ಜೆಂಟ್ ಇದ್ರೂ 300 ತೊಗೊತೀನಿ ಫ್ರೆಂಡ್ಸ್ ನಾನು ಬ್ಲೌಸು. ಅರ್ಜೆಂಟ್ ಬ್ಲೌಸು ಭಾಳ ಬೀಳ್ತಾವೆ ನನಗೆ, ಜಲ್ದಿ ಹೊಲ್ಕೊಡ್ತಾಳೆ ಅಂತ ಅರ್ಜೆಂಟ್ ಬ್ಲೌಸು ಜಾಸ್ತಿ ಹಾಕ್ತಾರೆ ನನಗೆ. ಹುಡ್ಕೊಂಬಂದು ಹಾಕ್ತಾರೆ ಫ್ರೆಂಡ್ಸ್ ನನ್ನ ಕಡೆ ಬ್ಲೌಸು ಚೆನ್ನಾಗಿ ಕೂಡ್ತಾವ ಅಂತ. ಇಲ್ಲಿ ಅಲ್ದ ಬೆಂಗಳೂರು ಮತ್ತು ಈ ಕಡೆ ಕೆಲವೊಂದು ಹಳ್ಳಿಯಲ್ಲಿಂದ ಬಂದು ನನ್ನ ಕಡೆ ಹಾಕ್ತಾರೆ ಫ್ರೆಂಡ್ಸ್. ಅಲ್ಲಿಂದ ಕಳಿಸ್ತಾರೆ ಬ್ಲೌಸು. ಯಾರ ಜೊತೆ ಇಲ್ಲಿ ಇರೋರ ಜೊತೆಗೆ ಕಳಿಸಿ ಇಲ್ಲಿಂದ ಹೊಲಿಸ್ಕೊಂಡು ತೊಗೊಂಡು ಹೋಗ್ತಾರೆ ಫ್ರೆಂಡ್ಸ್. ನಾನು ಬ್ಲೌಸು ನೀಟಾಗಿ ಹೊಲಿತೀನಂತ ಇನ್ನು ಅಲ್ಲಿಂದ ಕಳಿಸ್ತಾರೆ ಫ್ರೆಂಡ್ಸ್. ಅಲ್ಲಿಂದ ಕಳಿಸಿ ಇನ್ನು ಸ್ಟಿಚ್ ಮಾಡಿಸ್ಕೊಂಡು ಟೈಮ್ ತೊಗೊತೀನಿ ಫ್ರೆಂಡ್ಸ್. ನಾನು ಟೈಮ್ ತೊಗೊಂಡು ನನಗೆ ಫ್ರೀ ಇತ್ತು ಹೊಲ್ಕೊಡ್ತೀನಿ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಆಗಂಗಿಲ್ಲ ಅಂತ ಇನ್ನು ಕಳಿಸಿಬಿಡ್ತೀನಿ ಫ್ರೆಂಡ್ಸ್. ನಾನು ಆಗ್ತಾಯಿಲ್ಲ ಫ್ರೆಂಡ್ಸ್, ಆವಾಗಿನಷ್ಟು ಈಗ ಹೊಲಿಯಲಿಕ್ಕೆ ಆಗ್ತಾಯಿಲ್ಲ. ಅವಾಗ ತುಂಬ ಬಟ್ಟೆ ಹೊಲಿದಿದ್ದೀನಿ, ಈಗ ಆಗ್ತಾಯಿಲ್ಲ ನನಗೆ. ಆದರೂ ಬಟ್ಟೆ ಫುಲ್ಲು ಬೀಳ್ತಾವೆ ಫ್ರೆಂಡ್ಸ್ ನನಗೆ ಭಾಳ. ನೋಡಿ ಅಷ್ಟು ನೀಟಾಗಿ ಬಂತು ಬ್ಲೌಸ್. ಫಿನಿಶಿಂಗ್ ಚೆನ್ನಾಗಿರ್ಬೇಕು ಫ್ರೆಂಡ್ಸ್. ಎಲ್ಲಿದ್ದರೂ ಹುಡ್ಕೊಂಡು ಬರ್ತಾರೆ. ಕಟ್ಟಿಂಗ್ ಚೆನ್ನಾಗಿರಬೇಕು. ಕಟ್ಟಿಂಗ್ ಇರೋದು. ಕಟ್ಟಿಂಗ್ ನಾವು ಎಷ್ಟು ನೀಟಾಗಿ ಕಟ್ ಮಾಡ್ತೀವಿ ಬಟ್ಟೆನ, ಅಷ್ಟು ನೀಟಲ್ಲಿ ನಮಗೆ ಸ್ಲೀವ್ ನೋಡಿ ಫ್ರೆಂಡ್ಸ್ ಈ ಥರ ಲೇಸ್ ಬಂದಿದೆ. ಭಾಳ ತ್ರಾಸಾಗುತ್ತೆ ಇದು ಸ್ಲೀವ್ ಹೊಲಿಯೋಕ್ಕಾಗಲ್ಲ ಫ್ರೆಂಡ್ಸ್. ಫೋಟ್ ಮೇಲೆ ಎತ್ತಿ ನಾನು ಸ್ಟಿಚ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಈ ಥರ ಫೂಟ್ ಮೇಲೆ ಎತ್ತಿಲ್ಲ ಅಂದರೆ ಇನ್ನು ಸೂಜಿ ಮುರಿದೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್. ನೀಟಾಗಿ ಹೊಲಿಬೇಕು. ಸ್ಲೋ ಆಗಿ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮಗೆ ಫಾಸ್ಟಾಗಿ ಕಾಣ್ತಾ ಇದೆ. ಹೊಲಿಯೋದು ಸ್ಲೋ ಅಲ್ಲಿ ಹೊಲಿಬೇಕು. ಅವು ಸ್ಟೋನ್ಸ್ ಭಾಳ ಇದಾವೆ ಫ್ರೆಂಡ್ಸ್, ಗಟ್ಟಿ ಸ್ಟೋನ್ಸು. ಹಂಗಾಗಿ ಭಯ ಆಗುತ್ತೆ, ಮಷಿನ್ ಏನಾದರೂ ಪ್ರಾಬ್ಲಮ್ ಆದರೆ ಏನು ಮಾಡೋದಂತ. ಅದಕ್ಕೆ ನಿಧಾನ ಆದರೂ ಚಿಂತೆ ಇಲ್ಲ, ನಿಧಾನಾಗಿ ಹೊಲಿತೀನಿ ಫ್ರೆಂಡ್ಸ್. ಈ ಥರ ಬಟ್ಟೆ ಕಡಿಮೆ ಬಂದರೆ ಈ ಥರ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್ ಸೈಡಲ್ಲಿ. ಇದು ಅದೇ ಥರ ಹೊಲಿತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಸ್ಟೋನ್ಸ್ ನೋಡ್ಕೊಂಡು ಅದೇ ಥರ ಹೊಲಿತಾ ಇದ್ದೀನಿ. ಇವತ್ತು ಯಾಕೋ ಏನೂ ಗೊತ್ತಿಲ್ಲ ಫ್ರೆಂಡ್ಸ್, ಸೂಜಿ ದಾರ ಕಿತ್ತುತ್ತಾ ಇದೆ, ಹರಿತಾ ಇದೆ, ಕಟ್ ಆಗ್ತಾ ಇದೆ.
ನಮ್ಮ ಪಿಂಕಿ ಬಂದಿದೆ ನೋಡಿ ಫ್ರೆಂಡ್ಸ್. ನನಗೆ ಬೆಕ್ಕಂದರೆ ತುಂಬ ಇಷ್ಟ. ನನಗೆ ಬೆಕ್ಕಂದರೆ ಭಾಳ ಇಷ್ಟ, ತುಂಬಾ ಇಷ್ಟ. ಸಣ್ಣವಳಿದ್ದಾಗಲಿಂದ ನನಗೆ ಬೆಕ್ಕಂದರೆ ತುಂಬ ಇಷ್ಟ. ಅಲ್ಲಿ ಬಂದು ಕುಂತು ಇನ್ನು ನಾನು ಆಡ್ತಾ ಇತ್ತು ಅದನ್ನು ನೋಡಿ ಫ್ರೆಂಡ್ಸ್. ಸ್ಲೀವ್ ಈ ಥರ ಹೊಲಿತಾ ಇದ್ದೀನಿ ನಾನು. ಇಲ್ಲಿ ಕ್ರಿಶ್ಚಿಯನ್ ಜಾಸ್ತಿ ಇದ್ದಾರೆ ಫ್ರೆಂಡ್ಸ್. ಸಂಡೇ ಬಂದರೆ ಸಾಕು, ಇನ್ನು ಹೊಸ ಬಟ್ಟೆ ಉಡ್ತಾರೆ ಫ್ರೆಂಡ್ಸ್. ಹಂಗಾಗಿ ನನಗೆ ಭಾಳ ಬಟ್ಟೆ ಬೀಳ್ತವೆ ಇಲ್ಲಿ. ಹೊಲಿಲಿಕ್ಕೆ ಗಟ್ಟಿ ಇರಬೇಕಷ್ಟೆ, ಬಟ್ಟೆ ಮಾತ್ರ ತುಂಬಾ ಇರುತ್ತವೆ ಹೊಲಿಲಿಕ್ಕೆ. ನೋಡಿ ಫ್ರೆಂಡ್ಸ್, ನಮ್ಮ ಪಿಂಕಿ ಆಟ ಆಡ್ತಾ ಇದೆ, ಏನೋ ನೋಡ್ತಾ ಇದೆ. ನಾನು ಮುಟ್ಟಿದರೆ ಆ ಥರ ಮಾಡ್ತಾ. ನೋಡಿ ಫ್ರೆಂಡ್ಸ್, ಸ್ಲೀವು ಎಷ್ಟು ನೀಟಾಗಿ ಬಂದಿದೆ ನೋಡಿ. ಫ್ರಂಟ್ ಬ್ಯಾಕ್ ಡೋರಿ ಮಾಡ್ಕೋಬೇಕು ಫ್ರೆಂಡ್ಸ್. ಡೋರಿ ಎಲ್ಲ ಅಟ್ಯಾಚ್ ಮಾಡಿ ಕಟ್ಟಿಂಗ್ ಮಾಡ್ಕೊಂಡು ಡೋರಿ ಹೊಲಿಬೇಕಂದ್ರೆ ಫ್ರೆಂಡ್ಸ್ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಬಟ್ಟೆ. ಅದೇ ಥರ ಕ್ರಾಸಲ್ಲಿ ಕಟ್ ಮಾಡ್ಕೊಂಡ್ರೆ ಡೋರಿ ಸಣ್ಣದಾಗಿ ಚೆನ್ನಾಗಿ ಬರುತ್ತೆ. ನೋಡಿ ನನ್ನ ಸೊಸೆ ಆಟ ಆಡಿಸ್ತಾ ಇದ್ದಾರೆ. ನನ್ನ ಮಗಳು ನನ್ನ ಸೊಸೆ ಹೆಂಗೆ ಆಡ್ತಾ ಇದೆ ಅದು. ನೋಡಿ ಫ್ರೆಂಡ್ಸ್, ಇದೇ ಥರ ನಾವು ಹೊಲಿಯೋದು. ಥರ ಡೋರಿ ಕಟ್ ಮಾಡ್ಕೊಂತೀನಿ ಫ್ರೆಂಡ್. ಡೋರಿ ಬಟ್ಟೆನ ಕಟ್ ಮಾಡ್ಕೊಂಡು ಈ ಥರ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಂಡು ಹೊಲಿತೀನಿ ಫ್ರೆಂಡ್ಸ್. ಹೊಲಿದು ಡೋರಿನ ಸೈಜ್ ನೋಡ್ಕೊಂಡು ಸ್ವಲ್ಪ ಕಮ್ಮಿ ಬಿತ್ತು, ಇನ್ನು ಸ್ವಲ್ಪ ಅಟ್ಯಾಚ್ ಮಾಡ್ಕೊಂಡೆ. ಲೆಂತಿ ವಿಡಿಯೋ ಫ್ರೆಂಡ್ಸ್. ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಡೋರಿನ ಈ ಥರ ನಾನು ಲೂಪ್ ಟರ್ನರ್ಲಿಂದ ಒಳಿಸಿ ಹಾಕಿಬಿಡ್ತೀನಿ ಫ್ರೆಂಡ್ಸ್. ಇದು ಇದ್ದಾಗಲಿಂದ ನನಗೆ ತುಂಬಾ ಈಸಿ ಆಗಿದೆ. ಮತ್ತೆ ಬಂತು ನನ್ನ ಪಿಂಕಿ. ಬಾಲ ನೋಡಿ ಹೆಂಗೆ ಅಲ್ಲಾಡಿಸ್ತಾ ಇದೆ. ಇದೇ ಥರ ಫ್ರೆಂಡ್ಸ್ ನಾನು ಬಟ್ಟೆ ಸ್ಟಿಚ್ ಮಾಡೋದು ಎಲ್ಲ ಫುಲ್ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ ಪ್ಲೀಸ್ ಹಂಬಲ್ ರಿಕ್ವೆಸ್ಟ್. ಡೋರಿ ನೋಡಿ ಫ್ರೆಂಡ್ಸ್ ಎಷ್ಟು ಸಣ್ಣದಾಗಿ ಬಂದಿದೆ. ಹಿಂದೆ ಬೆಲ್ಲ ಇಡೋಕ್ಕೆ ನಾನು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ.